ಇವತ್ತು ನಾವು ದೀವಿ ಹಲಸಿನ ಸಿಪ್ಪೆಯಿಂದ 2 ಬಗೆಯ ಚಟ್ನಿ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಒಂದು ಕೆಂಪು ಚಟ್ನಿ ಹಾಗೂ ಒಂದು ಬಿಳಿ ಚಟ್ನಿ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ಥಳಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಿಸಾಡುವಂತಹ ಜೀಗುಜ್ಜೆಯ ಸಿಪ್ಪೆಯಿಂದ 2 ವಿಧದ ಚಟ್ನಿಯನ್ನು ಜಟ್ಪಟಾಗಿ ಹೇಗೆ ತಯಾರಿಸ್ಕೊಳ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಸಾಂಬಾರಿಗೆ, ಪಲ್ಯಕ್ಕೆ, ಮಜ್ಜಿಗೆ ಹುಳಿಗೆ ನೀವು ಏನಕ್ಕೆ ದೀವಿ ಹಲಸನ್ನು ಹೆಚ್ಚಿದ್ರೂ ಕೂಡ ಅದರ ಸಿಪ್ಪೆಯನ್ನು ನಾವು ಬಿಸಾಡಿ ಬಿಡ್ತೇವೆ. ಹಾಗೆ ಬಿಸಾಡೋ ಬದಲು ಅದನ್ನೇ ಉಪಯೋಗಿಸಿಕೊಂಡು ಇನ್ನೊಂದು ಸೈಡ್ ಡಿಶನ್ನು ಹೇಗೆ ಮಾಡ್ಬೋದು ಅಂತ ನೋಡುವ. ಮೊದಲಿಗೆ ಈ ಜೀಗುಜ್ಜಿ ಸಿಪ್ಪೆಯನ್ನು ಉಪ್ಪು ಹಾಕ್ಕೊಂಡು ಒಂದು 5 ರಿಂದ 6 ನಿಮಿಷವರೆಗೆ ಅದನ್ನು ಬೇಯಿಸ್ಕೊಳ್ಬೇಕು. ಜಾಸ್ತಿ ಬೇಯಬೇಕು ಅಂತಲ್ಲ, ಮೆತ್ತಗೆ ಬೇಯಬೇಕು ಅಂತ ಏನಿಲ್ಲ. ಅದು ಸ್ವಲ್ಪ ಅದರ ಹಸಿ ವಾಸನೆ, ಹಸಿ ಸ್ಮೆಲ್ ಹೋದರೆ ಸಾಕು. ದೀವಿ ಹಲಸಿನ ಸಿಪ್ಪೆಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ ಇಲ್ಲಿ. ಅದಕ್ಕೆ ಬೇಕಾಗುವ ಉಳಿದ ಸಾಮಗ್ರಿಗಳಂದರೆ, ಒಂದು ಸಣ್ಣ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೇನೆ ಇಲ್ಲಿ, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು 8 ರಿಂದ 10 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣ ಬೆಳ್ಳುಳ್ಳಿ ಆದರೆ ಒಂದು 15 ಹಾಕ್ಕೊಳ್ಳಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು. ಇವತ್ತು ಬಿಳಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೇನೆ ನಾನಿದನ್ನು. ಆಮೇಲೆ 1-2 ದಂಡು ಕರಿಬೇವು ಹಾಕ್ಕೊಳ್ತೇನೆ ಅದಕ್ಕೆ. ಇವಿಷ್ಟನ್ನು ತರಿಯಾಗಿ ರುಬ್ಬಿಕೊಳ್ಳುವ. ಚಟ್ನಿಗೆ ನಮಗೆ ನುಣ್ಣಗೆ ಸಾಂಬಾರಿಗೆ ರುಬ್ಬುವುದು ಬೇಡ, ಚಟ್ನಿಗೆ ತರಿಯಾಗಿ ರುಬ್ಬಿಕೊಂಡ್ರೆ ಸಾಕು. ಮಿಕ್ಸಿ ಜಾರಿಗೆ ಹಸಿಮೆಣಸು, ಬೆಳ್ಳುಳ್ಳಿ, ಉಪ್ಪು ನಾವಾಗ ಬೇಯುವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇವೆ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಾಗ್ತದೆ ಅಷ್ಟು. ಹುಣಸೆ ಹಣ್ಣು, ಕರಿಬೇವಿನ ಎಲೆ ಹಾಗೂ ಕೊಬ್ಬರಿ. ನಾನಿಲ್ಲಿ ಇದಕ್ಕೆ ನೀರು ಹಾಕ್ತಿಲ್ಲ, ಗಟ್ಟಿಯಾಗಿ ರುಬ್ಬಿಕೊಳ್ತಾ ಇದ್ದೇನೆ. ಇದು ಒಂದೇ ಸರ್ತಿ ಹಿಡಿಲಿಕ್ಕಿಲ್ಲ, ಹಾಗಾಗಿ ಒಂದು ಸ್ವಲ್ಪವೇ ಹಾಕ್ಕೊಳ್ತೇನೆ. ಈಗ ನಾನು ಒಂದು ಸ್ವಲ್ಪ ಈಗ ರುಬ್ತೇನೆ, ಇನ್ನೊಂದು ಬ್ಯಾಚಲ್ಲಿ ರುಬ್ಬಿಕೊಳ್ತೇನೆ. ಇದು ನೋಡಿ, ಈ ಥರ ತರಿ ರುಬ್ಬಿಕೊಂಡ್ರೆ ಸಾಕಿದು. ಇದನ್ನು ಹಸಿಯಾಗಿ ಕೂಡ ಉಪಯೋಗಿಸ್ಕೊಳ್ಬೋದು. ಹಾಗೆ ಬೇಕು ಅಂತಂದರೆ ಬಿಸಿ ಮಾಡಿ ಇಟ್ಕೊಳ್ಬೋದು ರಾತ್ರಿಗೆ ಆಗುವಾಗ. ಮಧ್ಯಾಹ್ನ ಹಾಗೆಯೇ ಊಟ ಮಾಡಿ ರಾತ್ರಿಗೆ ಬಿಸಿ ಮಾಡಿ ಉಪಯೋಗಿಸ್ಕೊಳ್ಬೋದು. ಇದಕ್ಕೀಗ 2ನೇ ಸರ್ತಿ ಸಿಪ್ಪೆ ಮಾತ್ರ ಇದೆ, ಹಾಗೆ ಇದು ಸಣ್ಣ ಆಗಲಿಕ್ಕಿಲ್ಲ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೇನೆ. 2ನೇ ಬಾರಿ ರುಬ್ಬಿದ್ದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಚಟ್ನಿಗೊಂದು ಒಗ್ಗರಣೆ ಮಾಡುವ. ಮೊದಲಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಸಾಸಿವೆ, ಮೆಣಸು ಹಾಗೂ ಕರಿಬೇವು ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ಳುವ. ಜೀಗುಜ್ಜೆ ಸಿಪ್ಪೆಯಿಂದ ಕೆಂಪು ಚಟ್ನಿ ಒಂದು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇವೆ ಇವತ್ತು. ನೋಡಿ, ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿಕೊಂಡು ಒಂದು ಸ್ವಲ್ಪ ಜೀಗುಜ್ಜೆ ಸಿಪ್ಪೆಯನ್ನು ಬೇಯಲಿಕ್ಕೆ ಹಾಕಿದ್ದೇನೆ ಇಲ್ಲಿ. ಇದನ್ನು ಒಂದು 5 ರಿಂದ 7 ನಿಮಿಷವರೆಗೆ ಸ್ವಲ್ಪ ಬೇಯಿಸಿಕೊಳ್ಳುವ, ಅದರ ಹಸಿ ಕಲರ್ ಹೋಗುವವರೆಗೆ. ಅದಕ್ಕೆ ಇಲ್ಲಿ ಸ್ವಲ್ಪ ಮಸಾಲೆ ಹುರಿದುಕೊಳ್ಳುವ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಒಂದು 3 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ ಇಲ್ಲಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೇನೆ. 1 ಟೀ ಸ್ಪೂನು ಕೊತ್ತಂಬರಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಕಡಲೆ ಗಾತ್ರದಷ್ಟು ಇಂಗು ಹಾಕ್ಕೊಳ್ತಾ ಇದ್ದೇನೆ. ಒಂದು ದಂಡು ಕರಿಬೇವು ಹಾಕ್ಕೊಂಡೆ. ಇಷ್ಟನ್ನು ಪರಿಮಳ ಬರುವವರೆಗೆ ಫ್ರೈ ಮಾಡಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಜೊತೆಗೆ ಬೇಯಿಸಿದ ಸಿಪ್ಪೆಯ ಜೊತೆಗೆ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳುವ. ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೇನೆ ಇಲ್ಲಿ. ಈ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊಳ್ತೇನೆ. ಇದು ನೋಡಿ, ಸಿಪ್ಪೆ ಕೂಡ ಬೆಂದು ರೆಡಿ ಆಯಿತು. ಇದರ ನೀರು ಬೇಡ ನಮಗೆ, ಅದನ್ನು ಸೋಸಿಕೊಳ್ತೇನೆ. ಇದೀಗ ಬಿಸಿ ಇದೆ, ತಣ್ಣಗಾಗಲಿಕ್ಕೆ ಬಿಡುವ. ಅದನ್ನು ಒಂದು 10 ನಿಮಿಷ ಬಿಟ್ಟು ಆಮೇಲೆ ರುಬ್ಬಿಕೊಳ್ತೇನೆ ಇದನ್ನು. ಇದಕ್ಕೆ 1-2 ಬೀಜದಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಬೆಲ್ಲ. ಇದೀಗ ತಣ್ಣಗಾಗಿದೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ.
ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಳ್ಳುವ. ಚಟ್ನಿಯನ್ನು ಯಾವಾಗಲೂ ಊಟಕ್ಕೆ ಉಪಯೋಗಿಸುವ ಚಟ್ನಿಯನ್ನು ಯಾವಾಗಲೂ ತುಂಬ ತೆಳ್ಳಗೆ ಮಾಡೋದಿಲ್ಲ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. ಸಾಸಿವೆ ಹಾಗೂ ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ. ಬೇಕಂತಾದರೆ ಇಂಗು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಬೋದು. ನಾನು ಇವತ್ತೇನು ಹಾಕ್ತಿಲ್ಲ ಇದಕ್ಕೆ. ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಇವತ್ತು ನಾವು 2 ವಿಧದ ಚಟ್ನಿಯನ್ನು ಹೇಳಿಕೊಟ್ಟಿದ್ದೇವೆ. ಜೀಗುಜ್ಜಿ ಸಿಪ್ಪೆಯಿಂದ ಬಿಳಿ ಚಟ್ನಿ ಹಾಗೂ ಕೆಂಪು ಚಟ್ನಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಂಡು ನಮ್ಮ ದೀವಿ ಹಲಸಿನ ಸಿಪ್ಪೆಯ ಕೆಂಪು ಚಟ್ನಿ ರೆಡಿ ಆಯಿತು ನೋಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇವೆ. ಧನ್ಯವಾದಗಳು.